ಇವರೆಲ್ಲ ಯಾರು ಅಂತ ನೋಡ್ತಿದ್ದೀರಾ? ಹೊಸ ಮುಖಗಳು ಏನಪ್ಪ ನಮ್ಮ ಈ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ಗೆ ಹೊಸ ಮುಖಗಳು ಬರ್ತಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೊಸದೇನಲ್ಲ, ಹಳೆ ಮುಖಗಳೇ, ಆದ್ರೆ ಏನೇನೋ ಕತೆಗಳಾಗಿ ಅಂದ್ರೆ ಅಷ್ಟು ವೈರಲ್ಲು ಫೇಮಸ್ ಎಲ್ಲ ಆಗಕ್ಕಾಗಲಿಲ್ಲ. ನಂದು ಸ್ಟಾಪ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ ಇತ್ತು, ರೀಲ್ಸ್ ಎಲ್ಲ ಮಾಡ್ತಿದ್ದೆ, ಬಟ್ ಏನು ವರ್ಕ್ ಆಗಿಲ್ಲ, ಹ್ಯಾಕ್ ಆಗಿ ಏನೇನೋ ಆಯಿತು. ಜೊತೆಗೆ ನಾನು ಇವಳು ಸ್ಟಾರ್ಟ್ ಮಾಡಿದ್ವಿ, ಒಂದು 5-6 ರೀಲ್ಸ್ ಮಾಡಿದ್ವಿ, ಬಟ್ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಮಾಡೋದಕ್ಕೆ ಆಗಿಲ್ಲ. ಆ್ಯಂಡ್ ಯೂಟ್ಯೂಬ್ ಚಾನಲ್ ಒಂದು ಸ್ಟಾರ್ಟ್ ಮಾಡಿದ್ವಿ, ಯಶು ಸಂಜು ಯೂಟ್ಯೂಬ್ಸ್ ಅಂತ. ಅಲ್ಲಿ ಮಾಡಿದ್ವಿ, ಬಟ್ ಏನೋ ಅಲ್ಲಿ ವರ್ಕೌಟ್ ಏನೋ ಆಗಿಲ್ಲ, ಗಜಿ ಬಿಜಿ ಆಗ್ಲೇ ಇಲ್ಲ. ಸೊ ಅದಕ್ಕಾಗಿ ನಾವು ಇವತ್ತಿಂದ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀವಿ. ಆ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಕ್ರೇಜಿ ಗರ್ಲ್ಸ್. ಇನ್ಮೇಲಿಂದ ನಿಮ್ಮ ಜೊತೆ ನಾವು ಬರ್ತೀವಿ, ನಮ್ಮನ್ನು ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದೀವಿ. ಸ್ವಲ್ಪ ಬೆಳೆಸಿರೋ ಏನಾಗಲಪ್ಪ, ಬಡವ್ರ ಮಕ್ಕಳು ಓಕೆ ಬೆಳೆಸೋಣ ಅಂತ ಬೆಳೆಸ್ಬಿಡಿ. ನಾವು ಮಾಡೋ ಕಂಟೆಂಟು, ನಾವು ಮಾಡೋದು, ನಮ್ಮ ಟ್ಯಾಲೆಂಟ್ ಎಲ್ಲ ನಿಮ್ಗೆ ಇಷ್ಟ ಆಯಿತು, ಆನೆಸ್ಟ್ಲಿ ಇಷ್ಟ ಆಯಿತು ಅಂದರೆ ಮಾತ್ರ ಸಪೋರ್ಟ್ ಮಾಡಿ. ನಾವೇನು ಫೋರ್ಸ್ ಮಾಡಲ್ಲ, ಪ್ಲೀಸ್ ಅಂತ ಏನು ಇದು ಮಾಡಲ್ಲ. ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಸಪೋರ್ಟ್ ಮಾಡಿ, ನಮ್ದೇನು ಒತ್ತಾಯ ಏನಿಲ್ಲ. ಸೊ ಇವಾಗ ನಮ್ಮ ಪರಿಚಯ ಮಾಡ್ಕೊಬಿಡ್ತೀವಿ. ಸೊ ಗೈಸ್, ನನ್ನ ಹೆಸರು ಬಂದ್ಬಿಟ್ಟು ಸಂಜನಾ ಅಂತ. ಇವಾಗ 7th PUC ಮುಗ್ದಿದೆ, ಮುಂದೆ ಏನಾಗುತ್ತೆ ಅಂತ ನೋಡೋಣ, ಇದ್ರ ಬಗ್ಗೆ ಬಿಟ್ಟಾಕಿ. ಆ್ಯಂಡ್ ಇವಳ ಪರಿಚಯ, ನನ್ನ ಹೆಸರು ಯೋಗೇಶ್ವರಿ ಅಂತ. ಇವಾಗ 2nd PU ಹೋಗ್ತಾ ಇದ್ದೀನಿ. ಫಸ್ಟ್ PU ಮುಗಿದು 2nd PU ಹೋಗ್ತಿದ್ದಾಳೆ. ಆ್ಯಂಡ್ ನಮ್ಮೂರು ಬಂದ್ಬಿಟ್ಟು ಮಂಡ್ಯ, ನಮ್ಮೂರು ಬಂದು ಮೈಸೂರು. ಇವ್ರು ಹೆಂಗಪ್ಪ ಕ್ಲೋಸ್ ಆದರು, ಇವ್ರು ಫ್ರೆಂಡ್ಸಾ ಸಿಸ್ಟರ್ಸಾ ಏನು, ಇವಳು ಒಬ್ಳು ಮಂಡ್ಯ ಅಂತಿದ್ದಾಳೆ, ಒಬ್ಳು ಮೈಸೂರು ಅಂತಿದ್ದಾಳೆ ಅಂತ ಏನು ಕನ್ಫ್ಯೂಸ್ ಆಗಬೇಡಿ, ಹೇಳ್ತೀವಿ ಗೈಸ್. ಏನು ಬೇಸರ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಆದ್ಮೇಲೆ ಏನೇನೋ ಕಮೆಂಟ್ ಎಲ್ಲ ಹಾಕೋಕೆ ಹೋಗ್ಬಿಡಿ. ಏನಪ್ಪ ಅಂದರೆ ಇವಳು ಬಂದು ನಮ್ಮ ಅಕ್ಕನ ಮಗಳು, ನಾನು ಇವಳು ಚಿಕ್ಕಿ ಆಗಬೇಕು. ಬಟ್ ಗೈಸ್, ಇವಳು ನನ್ನ ಜೀವನದಲ್ಲಿ ನಾನು ಚಿಕ್ಕಿ ಅಂತ ತಪ್ಕೊಳ್ಳಲ್ಲ ಗೈಸ್. ಹೆಂಗ್ ಗೈಸ್ ಕರೆಯೋಕ್ಕಾಗುತ್ತೆ? 2 ವರ್ಷ ಅಷ್ಟೇ ಗೈಸ್ ಡಿಫ್ರೆನ್ಸ್ ಇರೋದು ನನಗೂ. 2 ವರ್ಷ ದೊಡ್ಡವಳು ಅಷ್ಟೇ ನಾನು. ಏನ್ ಗೈಸ್ ಅನ್ನಿಸ್ತೀವಿ, ಅಮ್ಮ ಮಗಳು ಗೈಸ್, ಸಿಸ್ಟರ್ಸ್. ಆನೆಸ್ಟ್ಲಿ ನನಗೆ ತುಂಬ ಜನ ಕೇಳಿದ್ದಾರೆ, ಅವಳು ದೊಡ್ಡವಳು ನಾನು ಚಿಕ್ಕವಳು ಅಂತ, ಅವಳ ಅಕ್ಕ ನನ್ನ ತಂಗಿ ಅಂತ. ಉರ್ದೋಗ್ಬಿಡುತ್ತೆ, ಉರ್ದೋಗ್ಬಿಡುತ್ತೆ, ತುಂಬ ಉರ್ಕೊಂತಾಳೆ. ಸೊ ಗೈಸ್, ನಾವು ಅಮ್ಮ ಮಕ್ಕಳು ಅನ್ನೋದಕ್ಕಿಂತ ಬೆಸ್ಟ್ ಫ್ರೆಂಡ್ ಆಗಿದ್ದೀನಿ. ಬೆಸ್ಟ್ ಬಾಂಡ್ ಇದೆ, ಹಂಗೆ ಕಿತ್ತಾಡಲ್ಲ ಅಂತ ಹೇಳೋಕೆ ಕಾಮನು, ಎಲ್ಲ ಕಾಮನು ಕಿತ್ತಾಡೋದೆಲ್ಲ. ಬಟ್ ಸ್ಟಿಲ್ ಏನೇ ವಿಷಯ ಇದ್ರೂ ಇಬ್ರು ಹಂಚ್ಕೊಳ್ತೀವಿ. ನನ್ನ ಬಗ್ಗೆ ಫುಲ್ ಅವಳು ಗೊತ್ತು, ಅವಳ ಬಗ್ಗೆ ಫುಲ್ ನನಗೆ ಗೊತ್ತು. ಆ ಥರ ಪರ್ಸ್ನಲ್ ಟೈಪ್ ಇರ್ತಾರೆ ಒಬ್ರಿಗೊಬ್ರು. ನಂಬಿಕೆ ಇದೆ, ಎಲ್ಲೂ ಬಾಯ್ ಬಿಡಲ್ಲ ಅಂತ. ಓಹೋ, ಆ ಥರ. ಯಾಕಮ್ಮ ನನ್ನ ಮೇಲೆ ನಿನಗೆ ನಂಬಿಕೆ ಅಲ್ವಾ? ಇಲ್ಲ ಅಂತ ಹೇಳಿದ್ನ. ಓಹೋ ಅಂದಲ್ಲ, ಅದಕ್ಕೆ. ಮತ್ತೆ ಗೈಸ್, ಇನ್ನೇನು ಸಮಾಚಾರ? ನಮಗೆ ಭಯ ಆಗ್ತಿದೆ ಒಂದು ಕಡೆ, ಹೆಂಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಒಂದು ಕಡೆ. ಇನ್ನೊಂದು ಕಡೆ ಈ ಬ್ಯಾಡ್ ಕಾಮೆಂಟ್ಸ್ ತುಂಬ ಜಾಸ್ತಿ ವೈರಲ್ ಆದರೆ, ವೈರಲ್ ಆಗೋ ಮುಸುಡಿಗಳಲ್ಲ ಅಂತ ಗೊತ್ತು. ಬಟ್ ಸ್ಟಿಲ್ ಸ್ವಲ್ಪ ಜನ ನೋಡಿದ್ರು, ಒಂದು 10 ಜನ ನೋಡಿದ್ರು 10 ಜನದಲ್ಲಿ 5 ಜನ ಬ್ಯಾಡ್ ಕಮೆಂಟ್ ಆಗ್ತೋ ಇದ್ರೆ ಸಾಕು ಅಂತ ನಾವು ಬಯಸ್ತೀವಿ. ನಮ್ಗೇನಪ್ಪ ಅಂತಂದ್ರೆ ನೆಗೆಟಿವ್ ಆಗಿ ಹೇಳ್ಬಿಟ್ರೆ ನಮ್ಗೆ ಅದು ನಿಜ ತಡ್ಕೊಳಕ್ಕಾಗಲ್ಲ, ತಲೆಯಲ್ಲಿ ಅದೇ ಕೂರ್ಬಿಡುತ್ತೆ. ಎಷ್ಟೇ ಪಾಸಿಟಿವ್ ವಿಷಯಗಳಿದ್ರು ಒಂದು ನೆಗೆಟಿವ್ ವಿಷಯ ನಂಗೆ ತುಂಬ ಕುಗ್ಗಿಸ್ಬಿಡುತ್ತೆ ನನ್ನನ್ನು. ಸೊ ಅದೇ ಭಯದಲ್ಲಿದ್ದೀನಿ ನಾನು. ಗೈಸ್, ಆ ಥರ ಏನೋ ಮಾಡ್ತೀನಿ, ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಅಷ್ಟೇ ಕೇಳ್ಕೊಂಡು. ಕಂಟೆಂಟ್ ನೋಡಿ ಗೈಸ್, ತಾಳ್ಮೆಯಿಂದ ಸ್ವಲ್ಪ ನಮ್ಮ ವೀಡಿಯೋಸ್ನು ನೋಡಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಟೆನಿ ಕಾಸ್ಟ್ ನೈಟ್ ಏನೇ ಆದ್ರೂ ಎಡಿಟ್ ಮುಗಿಸಿ ಇವತ್ತು ಅಪ್ಲೋಡ್ ಮಾಡಿಬಿಡ್ತೀವಿ. ಪ್ಲೀಸ್ ಗೈಸ್, ಸಪೋರ್ಟ್ ಮಾಡಿ. ಇದು 3ನೇ ಸಲ ಸ್ಟಾರ್ಟ್ ಮಾಡ್ತಾರೆ, ಅದು ಫ್ಲಾಪ್ ತುಂಬ ಆಗಿಬಿಟ್ಟಿದೆ. ಪ್ಲೀಸ್, ತುಂಬ ನೋಡ್ಬಿಟ್ಟಿದ್ದೀವಿ, ಏನೋ ತುಂಬ ಆಸೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ಹಂಗೆ ರೆಸ್ಪಾನ್ಸ್ ಬಂದರೆ ಸಾಕು. ಕೃಷ್ಣ ರಾಘವೇಂದ್ರ ಸ್ವಾಮಿ ದಯೆಯಿಂದ ಸ್ವಲ್ಪನಾದ್ರೆ ಸಾಕು. ನೋಡೋಣ ಏನಾಗುತ್ತೆ ಮುಂದೆ ನಮ್ಮ ಜೀವನದಲ್ಲಿ.
ಎನಿ ಕಾಸ್ಟ್ ಏನೇ ಆದ್ರೂ ನೀವು ನೋಡೋ ಆದ್ರೂ ನಾವು ಪ್ರಯತ್ನ ಇರ್ತೀವಿ. ನಾವು ಮಾಡೋ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ, ಬಿಡ್ತಾನೆ ಇರ್ತೀವಿ. ಕೆಲವರು ರಿಲೇಟಿವ್ಸ್ ಅನ್ಕೊಂಡು ಜೊತೆಗೆ ಇರೋರೆ ಮುಂದೆ ಕೆಟ್ಟ ಮಾತಾಡ್ತಿರ್ತಾರೆ. ಇವರಿಬ್ರು ಸ್ಟಾರ್ಟ್ ಮಾಡ್ಬಿಟ್ರಾ, ಏನು ಕಮ್ಮಿತಾರೆ ನೋಡುವ ನಾವು ಮಾಡೋದು ಬೇರೆ ಕೆಲಸ ಇಲ್ಲ. ಇವು ಸ್ಟಾರ್ಟ್ ಮಾಡೋದೇ ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು ಅಸಲು ಬರ್ತವೆ ತುಂಬಾ ಮಾತುಗಳು ಬರ್ತವೆ. ಓದೋದು ಇದು ಅಂತೆಲ್ಲ ಅನ್ಕೊಳ್ಳೋಕೆ ಎಲ್ಲ ಅರ್ಧಂಬರ್ಧ ಟ್ಯಾಲೆಂಟ್ ಏನು ತಲೆಯಲ್ಲಿ ಇರೋದು ಗೈಸ್. ನನ್ನ ಹತ್ರ ಬರೀ ಈ ಅರ್ಧಂಬರ್ಧ ಟ್ಯಾಲೆಂಟ್ಸೇ. ನೋಡೋಕೆ ಚೆನ್ನಾಗಿದ್ದೀನ ಅದು ಇಲ್ಲ, ಓಕೆ ಚೆನ್ನಾಗಿ ಓದ್ತೀನಿ ಟಾಪರ ಅದೂ ಇಲ್ಲ, ಕೇಳ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ಈ ಕಡೆ ಡ್ರಾಯಿಂಗು, ಸಿಂಗಿಂಗ್ ಅಂತೂ ಬರೋದಿಲ್ಲ, ಡ್ಯಾನ್ಸು ಸಿಂಗಿಂಗ್ ಅಂತೂ ಕೇಳಕ್ಕೆ ಹೋಗ್ಬಾರ್ದು ಇವಳ ಹತ್ರ. ಓಕೆ ಡ್ರಾಯಿಂಗು ಡ್ಯಾನ್ಸು ಅವು ಅರ್ಧ. ಈ ಕಡೆ ಮೇಕಪ್ಪು, ಹೇರ್ ಸ್ಟೈಲು ಮಾಡ್ತಾಳೆ ಅದು ಅಷ್ಟೇ ಅರ್ಧ. ಈ ಮೆಹಂದಿ ಡಿಸೈನ್ ಅವೆಲ್ಲ ಬರೀ ಅರ್ಧ. ಯಾವುದು ಪೂರ್ತಿ ಕಲ್ತಿಲ್ಲ, ಆ್ಯಕ್ಟಿಂಗ ಅದು ಅರ್ಧನೇ. ಎಲ್ಲ ಅರ್ಧಂಬರ್ಧನೇ ನನ್ನ ಲೈಫಲ್ಲಿ. ಈ 50-50 ಲೈಫ್ ಆಗ್ಬಿಟ್ಟಿದೆ ಗೈಸ್ ನಂದು. ನೋಡೋಣ ಇದ್ರಲ್ಲಾದ್ರೂ ಜಾಸ್ತಿ ಮಾತಾಡ್ತಾಳೆ ಅಂತ ಅನ್ಕೋತಿದ್ದೀರಾ? ಸ್ವಲ್ಪ ಹಂಗೆ ಇವಳು ವಟ ಅಂತಿರ್ತಾಳೆ. ಅಲ್ಲಿ ಸ್ವಲ್ಪ ನಮಗೆ ಮಾತಾಡಕ್ಕೆ ಬಿಡೋದೇ ಇಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಎಷ್ಟು ವರ್ಷದಿಂದ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾಳೆ. ಅಂದರೆ ನಾನು ಹೇಳ್ತಿರ್ತೀನಿ ಗೈಸ್, ಓಕೆ ಇವಳು ಹೇಳ್ತಿರ್ತಾಳೆ, ಬಟ್ ಅದಕ್ಕೆ ಹೋಗ್ತಾಳೆ. ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಗೈಸ್. ಮಾತಾಡೋಕೆ ಬಿಡ್ರೆ ತಾನೇ ಹೇಳೋದಕ್ಕೆ, ಅವಳೇ ಒಟ್ಟ ಅಂತಿದ್ರೆ ನಾನು ಏನು ಹೇಳೋಕ್ಕಾಗುತ್ತೆ ಗೈಸ್. ಹಾಗೆ ನೋಡಿ ಕಿತ್ತಾಡ್ತಿದ್ದೀನಿ. ಸೊ ಗೈಸ್, ಆ್ಯಂಡ್ ಎಷ್ಟು ಜನ ಈ ವಿಡಿಯೋ ನೋಡ್ತೀರಾ ಗೊತ್ತಿಲ್ಲ. ನೋಡಿದವರು ಪ್ಲೀಸ್ ಬಂದು ಏನಾದರೂ ಗುಡ್ ಥಿಂಗ್ ಕಮೆಂಟ್ ಮಾಡ್ಬಿಟ್ಟು ಹೋಗಿ. ಏನು ಕಮೆಂಟ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಒಂದು ಹೇಳ್ತಾ ಇದ್ದೀವಿ ಗೈಸ್, ಅದನ್ನು ಪ್ಲೀಸ್. ನಮ್ಮಿಬ್ರು ತಲೆಯಲ್ಲಿರೋದು ಒಂದೇ, ಇಬ್ರಿಗೂ ಯಾವಾಗಲೂ ಜಗಳ ಆಡೋದು ಇದೊಂದೇ ವಿಷಯಕ್ಕೆ. ಗೈಸ್ ಇಬ್ಬರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಗೈಸ್, ಯಾರು ಚೆನ್ನಾಗಿದ್ದೀವಿ ಅದನ್ನು ಹೇಳಿ. ಸಂಜುನಾ ಯೋಗುಣ ಅಂತ. ಆ್ಯಂಡ್ ಏನಪ್ಪ ಅಂದರೆ ನಾವು ಮುಖಕ್ಕೆ ಏನು ಹಾಕಿಲ್ಲ, ಏನೂ ಹಾಕೋದು ಇಲ್ಲ. ನಾವು ಎಲ್ಲೇನಾದ್ರೂ ಕುಂಕುಮ ಅಂದ್ಬಿಟ್ರೆ ಏನೂ ಹಾಕಲ್ಲ ನಾವು. ಕುಂಕುಮ ಅಳಿಸೋಗಿದೆ ನೈಟ್ ಆಯ್ತಲ್ಲ, ನೈಟಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ವಿ ಗೈಸ್ ನಾವು. ಇವತ್ತು ಬೇರೆ ಒಳ್ಳೆ ದಿನ, ಅದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತಿಂದ. ತುಂಬ ತಲೆ ಎಲ್ಲ ಓಡಿಸಿ ಯೋಚನೆ ಮಾಡಿ ಏನೇನೋ ತಲೆಗೆ ಬಂತು ಎಲ್ಲ ಯೋಚನೆ ಮಾಡಿ ಒಂದು ಗಟ್ಟಿ ನಿರ್ಧಾರ ತಗೊಂಡು ಮಾಡ್ತಾ ಇದ್ದೀವಿ. ಸೊ ಪ್ಲೀಸ್ ಎಲ್ಲ ದೇವ್ರ ಮೇಲೆ ಬರ ಹಾಕಿ ಮಾಡ್ತಿದ್ದೀವಿ. ಬಸಪ್ಪ ನೋಡೋದ ಏನಾಗುತ್ತೆ. ನೋಡಿ ಗೈಸ್, ನಾನೇ ಮಾತಾಡ್ತೀನಿ ಜಾಸ್ತಿ ಅಂತಾಳೆ. ಎಷ್ಟು ಕಂಟೆಂಟ್ ಕೊಟ್ಟೆ, ಅವಳೇನಾದ್ರು ಮಾತಾಡೋದಿಲ್ಲ ಗೈಸ್. ಇವಳೆ ಎಲ್ಲ ಮುಗಿಸ್ಬಿಟ್ರೆ ನಾವೇನು ಹೇಳೋಕ್ಕಿರುತ್ತೆ ಗೈಸ್. ನೋಡಿ ಎಷ್ಟು ಹೊಟ್ಟೆ ಉರಿಸ್ತಾಳೆ ಗೊತ್ತಾ ಗೈಸ್. ನನಗೆ 2 ವರ್ಷ ದೊಡ್ಡವಳು ಅನ್ನೋದು ಲೆಕ್ಕ ಇಲ್ಲ ಅವಳಿಗೆ. ಏನು ಗೊತ್ತಾ ಗೈಸ್, ಇವ್ರು ಹೊಟ್ಟೆ ಉರ್ಸೋದ್ರಲ್ಲೇ ನಮ್ಮಂತ ತಂಗಿರಿಗೆ ಖುಷಿ ಸಿಗ್ತದಲ್ವಾ. ಹೇಳು, ಏನಾದ್ರು ಇದ್ರೆ ಹೇಳು. ಸೊ ನನ್ನ ಬಗ್ಗೆ ನೀನು ಹೇಳು, ನಿನ್ನ ಬಗ್ಗೆ ನಾನು ಹೇಳ್ತೇನೆ. ನಿಮ್ಮ ಬಗ್ಗೆ ನೋಡೋರಿಗೆ ಬೋರ್ ಆಗ್ಬಾರ್ದು ಅಂದರೆ ಏನಿಲ್ಲ. ಇವಳ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಒಳ್ಳೆ ಹುಡುಗಿನೇ, ಬಟ್ ಕೋಪ ಮಾಡ್ಕೊತಾಳೆ. ಅವಳಿಗೆ ಸಿದ್ಧೆ ಇದ್ದಾಗಂತೂ ಎಷ್ಟು ಅಳ್ತಾಳೆ. ಅವಳು ಇಷ್ಟಪಟ್ಟು ವಸ್ತುನ ಅವಳು ಪಡ್ಕೊಳ್ಳೋ ತನಕ ಬಿಡಲ್ಲ ಗೈಸ್. ಅವಳಂದರೆ ಏನೋ ಲೈಕ್ ಅವಳಿಗೆ ತುಂಬ ಇಷ್ಟ ಆದರೆ ಅದು ತಲೆ ಮೇಲೆ ತಲೆ ಬೀಳಿ ಅದು ಅವಳಿಗೆ ಬೇಕಲೇಬೇಕು ಗೈಸ್. ಅಂದರೆ ಅವಳ ಮೇಲೆ ಏನಂದರೆ ಅವಳಿಗೆ ಇಷ್ಟ ಆಗಿರೋದು ಏನಾದರೂ ಆ ಥರ ಹೇಳ್ಕೊಂಡು ತಡ್ಕೊಳ್ಳಲ್ಲ ಗೈಸ್. ಅವಳು ಹೆಂಗೆ ಅಂದರೆ ಎಮೋಷನಲ್ ಆಗಿಬಿಡ್ತಾಳೆ. ಅವಳು ಚಿಕ್ಕ ಮಗು ಥರ ಗೈಸ್ ಇವಳು. ಫಸ್ಟ್ ಟೈಮ್ ಇವಳು ಇಷ್ಟ ನನ್ನ ಬಗ್ಗೆ ಗುಡ್ ಥಿಂಗ್ಸ್ ಹೇಳ್ತಾರದು ಹೇಳ್ಬೇಕಲ್ವಾ. ಅಂದರೆ ನನಗೆ ನಾನು ಎಮೋಷ್ನಲಿ ಜಾಯಿಂಟ್ ಆಗಿಬಿಡ್ತೀನಿ. ಎಮೋಷ್ನಲಿ ಜಸ್ಟ್ ಕಂಪ್ಲೀಟ್ ಆಗ್ತೀನಿ. ಆ್ಯಂಡ್ ಏನಪ್ಪ ಅಂದರೆ ನಾನು ಇಷ್ಟಪಟ್ಟಿದ್ದು ಅನಿಸುತ್ತಿಲ್ಲ. ನಾನು ನಿಜ ಫುಲ್ ಬೇಜಾರಾಗ್ಬಿಟ್ಟೆ. ರಾತ್ರಿ ಎಲ್ಲ ಡಿಪ್ರೆಷನ್ಗೆ ಹೋಗೋ ಅಷ್ಟು ಇದಾಗ್ಬಿಡ್ತಾರೆ ಗೈಸ್. ಹಾಂ, ಅದಕ್ಕೆ ಜಾಸ್ತಿ ಇವಳನ್ನ ಸತಾಯಿಸೋಕೆ ಹೋಗಲ್ಲ. ಮೋರವರ್ ಇವಳಿಗೆ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ. ಪ್ರಾಣ ಅಂದರೂ ಏನು ಇದು ತಪ್ಪೇ ಆಗಲ್ಲ. ಅಷ್ಟು ಚಾಕ್ಲೇಟ್ಸ್ ತಿಂತಾಳೆ ಗೈಸ್. ದಿನ ಕೊಡಿ, ಗಂಟೆಗಟ್ಟಲೆ ಕೊಡಿಬೇಕಾದ್ರೆ ತಿಂತಾಳೆ. ಸೊ ಇವಳು ಇಷ್ಟನ ನನ್ನ ಬಗ್ಗೆ ಇನ್ನೇನಾದ್ರು ಹೇಳುತ್ತಿದ್ಯಾ? ಮುಂದೆ ನೋಡಲ್ಲ. ಇವಳ ಬಗ್ಗೆ ಹೇಳಬೇಕು ಅಂದರೆ ಈ
ಚಿನ್ನನೆಲ್ಲ ಇದ್ದಿಡೋದಕ್ಕೆ ಲಾಕರ್ ಇಟ್ಟಿರ್ತಾರಲ್ಲ ಆ ಥರ ಇವಳ್ದು. ಏನೇ ಹೇಳಿ ಇವ್ಳಿಗೆ, ಏನೇ ಹೇಳಿ, ನಾವು ಚಿಕ್ಕ ವಯಸ್ಸಿಂದನೂ ಕಿತ್ತಾಡ್ಕೊ ಬಂದಿದ್ದೀವಿ, ಇಲ್ಲ ಅಂತಲ್ಲ. ಯಾವ ರೇಂಜಿಗೆ ಕಿತ್ತಾಡ್ಕೊ ಬಂದಿದ್ವಿ ಅಂದರೆ ಏನಾರು ನಾವು ಸೇರ್ತಿದ್ದಿದ್ದೆ ಹಬ್ಬಕ್ಕೆ, ಅವಾಗೆಲ್ಲ ಹಬ್ಬಕ್ಕೆಲ್ಲ ನನ್ನ ಅಳಿಸಾಳು. ಏನಾದ್ರು ಸರಿ ಅಳಿಸೋದೇ ನನ್ನ ಕೆಲಸ. ಇವಳು ಅಳಿಸ್ತಾಳ, ಸ್ಟಾರ್ಟ್ ಮಾಡ್ತಾಳ, ಇವಳು ಅಥವಾ ತಮ್ಮ ಸ್ಟಾರ್ಟ್ ಮಾಡ್ತಾರ ಅಳಿಸೋದಕ್ಕೆ. ನಾನು ಹತ್ಬಿಡ್ತೀನ, ಮನೆಯವರೆಲ್ಲ ತಗೋ ನನಗೆ ಉಗಿಯೋದು ಆ ರೇಂಜಿಗೆ. ಅದಿದ್ರೂ ಸಹ ಉಳ್ದೇನಪ್ಪ ಅಂತಂದರೆ, ನಾವು ಎಂಥದ್ದೇ ಪರ್ಸ್ನಲ್ ಇರಲಿ ಅವಳಿಗೆ ಹೇಳ್ಬೇಕು. ಅವಳು ಮಾತ್ರ ಯಾವುದೇ ಕಾರಣಕ್ಕೂ ಬರ್ಬಿಡಲ್ಲ. ನಾನು ಸ್ವಲ್ಪ ಹಿಂಗೆ ಅಂತಂದರೆ ಸ್ವಲ್ಪ ನೈಸ್ ಮಾಡಿ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ಬಿಟ್ಟಿರ್ತೀನಿ. ಎಂಥ ಪರ್ಸ್ನಲ್ ಇದ್ರೂ ನಾನು ಹೇಳ್ಬಿಟ್ಟಿರ್ತೀನಿ. ಹಂಗಲ್ಲ, ತಲೆ ಮೇಲೆ ತಲೆ ಬಿಡಲಿ, ಯಾರೇ ಹೋಗಲಿ, ಎಷ್ಟೇ ಹಣೆ ಹಾಕ್ಲಿ, ಏನೇ ಹಾಕ್ಲಿ, ಬಾಯೇ ಬಿಡಲ್ಲ. ತುಂಬ ಸತಿ ನೋಡ್ಬಿಟ್ಟಿದ್ದೀನಿ ನಾನು, ಚಿಕ್ಕ ವಯಸ್ಸಿಂದ ಅದನ್ನಂತೂ ನೋಡ್ಕೊಂಡ್ಬಿಟ್ಟಿದ್ದೀನಿ, ಬಾಯೇ ಬಿಡಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ, ಅವ್ಳು ತಪ್ಪೋಳಷ್ಟು ಬೇಗ ಒಪ್ಕೊಳ್ಳಲ್ಲ. ಅದು ಆಬ್ವಿಯಸ್ಲಿ ಎಲ್ಲರಿಗೂ ಇದ್ದೇ ಇರುತ್ತಲ್ವಾಗ. ಒಪ್ಕೊಳ್ಳಲ್ಲ. ನಂಗೆ ಅದೇ ಟ್ರಿಗರ್ ಆಗಿಬಿಡೋದು ಜಾಸ್ತಿ. ತಪ್ಪು ಒಪ್ಕೊಳ್ತಾ ಇದ್ದಾಗ ಅದೊಂದು ಟ್ರಿಗರ್ ಆಗಿಬಿಡ್ತೀನಿ. ಅದು ತಪ್ಪು ಅಂತ ನನಗೆ ಗೊತ್ತಿರುತ್ತೆ, ದೂರ ಮಾಡಿರ್ತಾಳೆ ಅಂತ ಗೊತ್ತಿರುತ್ತೆ, ಬಟ್ ಅವಳು ಒಪ್ಕೊಳ್ಳಲ್ಲ. ಅವಾಗ ಹೆವಿ ಟ್ರಿಗರ್ ಆಗಿಬಿಟ್ಟಿರ್ತೀನಿ. ಅದಕ್ಕೆ ನಾನು ಜಗಳ ಮಾಡೋದು ಇವ್ರ ಜೊತೆ. ಆ್ಯಂಡ್ ನನ್ನ ಕಷ್ಟ ಅಂತ ಬಂದಾಗೆಲ್ಲ ಜೊತೆ ನಿಂತ್ಕೊಂಡಿದ್ದಾಳೆ, ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ಆ್ಯಂಡ್ ಇವಳ ಹತ್ರ ಸೊಲ್ಯೂಷನ್, ಏನೇ ಪ್ರಾಬ್ಲಮ್. ಗೈಸ್, ಇನ್ನೊಂದೇನು ಗೊತ್ತಾ, ನನ್ನ ಕೇಳದೆ ಮಾಡಿರೋದೆಲ್ಲ ಇವಳಿಗೆ ಉಲ್ಟಾನೇ ಹೊಡೆದಿರೋದು. ಬಗ್ನಿ ಗೂಟ ಇಟ್ಟಿದೆ ಸರಿಯಾಗೆ. ಅದಕ್ಕೆ ಇವಳು ಕೇಳ್ಬಿಟ್ಟೆ ಮಾಡಬೇಕು. ಅದೊಂದು ಇವಳು ಏನು ಸೊಲ್ಯೂಷನ್ ಕೊಡ್ತಾಳೆ, ಏನು ಸಲಹೆ ಕೊಡ್ತಾಳೆ, ಅದ್ರ ಮೇಲೆ ನಿಂತ್ಕೊಂಡ್ರೆ ನಿಜ ಯಾವತ್ತೂ ನಂದು ಏನು ಕೆಟ್ಟದಾಗಿಲ್ಲ. ಫ್ರೆಂಡ್ಸ್ಗಳು ತುಂಬ ಸಪೋರ್ಟಿವ್ ಆಗಿದ್ದಾರೆ ಗೈಸ್. ಅಂದ್ರೆ ಇವ್ಳ ಫ್ರೆಂಡ್ಸ್ ಹೇಗೆ ಗೊತ್ತಾ ಗೈಸ್, ಸಪೋರ್ಟಿವ್ ಆಗಿದ್ದಾರೆ, ಬಟ್ ರೆಕ್ಸ್ ಹಾಕ್ಬಿಡ್ತಾರೆ ನನಗೆ, ಎವ್ರಿ ರೆಕ್ಸ್ ಹಾಕ್ಬಿಡ್ತಾರೆ. ಓಕೆ ಗೈಸ್, ಶಾರ್ಟ್ ಆಗಿ ಇನ್ಸ್ಟಾದಲ್ಲಿ ಹಾಕಿರ್ತೀವಿ, ಫುಲ್ ವಿಡಿಯೋ ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀವಿ. ಸೊ ಗೈಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಗುಡ್ ಕಮೆಂಟ್ಗಳು ಮಾಡಿ ಗೈಸ್. ಬ್ಯಾಡ್ ಕಮೆಂಟ್ ಜಾಸ್ತಿ ಹಾಕ್ಬೇಡಿ. ನಿಜ ನೋಡ್ಕೊ, ತಡೆಯೋ ಶಕ್ತಿ ಪುಟ್ಟ ಹೃದಯಗಳಿಗಿಲ್ಲ ಗೈಸ್. ಗೈಸ್, ಮತ್ತೆ ಸಿಗೋಣ. ಇಷ್ಟು ಹೇಳ್ತಾ ನಮ್ಮ ಫಸ್ಟ್ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.